ಯೂಶಲಿ ಆ ಥರ ಜ್ಯೂಸ್ ಕುಡಿದು 1.5 hours ಆದಮೇಲೆ ಯು ಶುಡ್ ಕನ್ಸ್ಯೂಮ್ ಸಮಥಿಂಗ್ ಲೈಕ್ ಡ್ರಿಂಕ್ಸ್. ಇಗ್ನೋರ್ ಎವ್ರಿಥಿಂಗ್. ಅಮ್ಮ ಹೇಳಿದ್ದಿಲ್ಲ ನನಗೆ. ಹಾಂ, ಬಂದಿದೆ ಇಷ್ಟು ದಿನ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಒನ್ ಆಫ್ ದ ಲೇಝಿ ಡೇ ಕೈಂಡ್ ವ್ಲಾಗ್ ಮಾಡ್ತಾ ಇದ್ದೇನೆ. ಐ ಆಮ್ ಲಿಟ್ರಲಿ ನಾಟ್ ಅಟ್ ಮೈ ಬೆಸ್ಟ್, ಫೀಲಿಂಗ್ ವೆರಿ ಲೋ. ತುಂಬ ಅಂದರೆ ತುಂಬ ದಿನದಿಂದ ನಿದ್ದೆ ಪೈಲಪ್ ಆಗಿ ಐ ಆಮ್ ಫೀಲಿಂಗ್ ವೆರಿ ಟಯರ್ಡ್. ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಡೂಯಿಂಗ್ ಎನಿಥಿಂಗ್. ಜಸ್ಟ್ ಐಡಿಯಲಾಗಿ ಒಂದು ಕಡೆ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಬೀಯಿಂಗ್ ಎ ಮಾಮ್ ಯು ಕಾಂಟ್ ಡೂ ದ್ಯಾಟ್. ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಟೈನಿ ಲಿಟಲ್ ಹ್ಯೂಮನ್ ಬೀಯಿಂಗ್. ನಾನು ಬಗರಿ ಚಡ್ಡಿ ಹಾಕೊಂಡಿಲ್ಲ, ಸಾರಿ. ಆಮೇಲೆ ಹಾಕ್ಕೊಬಿಟ್ಟು ತೋರಿಸ್ತೀನಿ. ಬಗರಿ ತಡಿಯಮ್ಮ, ತಡಿ ಚಡ್ಡಿ ಹಾಕೋಣ. ಅಳು ಬಂತು. ಸೊ ತುಂಬ ಸ್ವಲ್ಪ ಲೇಟಾಗೇ ಎದ್ದಿದೆ ಅನ್ಕೊತಾ ಇದ್ದೀನಿ. ಬೇಸಿಕಲಿ ಎಲ್ಲ ಸುಮ್ಮನೆ ಕಟ್ ಮಾಡಿಬಿಟ್ಟು ಇದರೊಳಗೆ ಹಾಕೋದಷ್ಟೇ. ಆ್ಯಂಡ್ ಇದು ಆನ್ ಮಾಡಿದ್ರೆ ಸೊ ಈ ರೀತಿ ಅದು ಹೊರಗೆ ಬರುತ್ತೆ ಆ್ಯಂಡ್ ಇಲ್ಲಿಂದ ಜ್ಯೂಸ್ ಬರುತ್ತೆ. ಸೊ ಹಾಗಾಗಿ ಅಂದರೆ ನಮ್ಮ ಮನೇಲಿ ನಾವು ಎವ್ರಿಡೇ ಜ್ಯೂಸ್ ತೊಗೊಂಡು ಕನ್ಸ್ಯೂಮ್ ಮಾಡ್ತೀವಿ ಫಸ್ಟ್ ಡೇ ಇನ್ ದ ಮಾರ್ನಿಂಗ್. ಸೊ ಹಾಗಾಗಿ ನಮಗಿದು ವರ್ಕೌಟ್ ಆಗುತ್ತೆ. ಇದು ಇಲ್ಲ ಅಂತಂದ್ರೂ ಅದೇ ಪ್ರೀವಿಯಸ್ ದಿನ ನಾನು ಹೇಳ್ದಂಗೆ ಇದರಲ್ಲಿ ಮಾಡಿ ಸೋಸಬಹುದು. ಇಟ್ಸ್ ನಾಟ್ ಗೋಯಿಂಗ್ ಟು ಟೇಕ್ ಮಚ್ ಟೈಮ್. ಇದರಷ್ಟೇ ಈಸಿಯಾಗೂ ಇದೆ ಅದು. ಬಟ್ ಫ್ರೀಕ್ವೆಂಟ್ಲಿ ನಾವು ಮಾಡ್ತಾನೆ ಇರ್ತೀವಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಈಸಿ ಅಂತ ಇದನ್ನು ನಾವು ಯೂಸ್ ಮಾಡ್ತೇವೆ. ನನಗೆ ಹುಷಾರಿಲ್ಲ ಅಂತ ಹೇಳಲ್ಲ ನಾನು. ಐ ಆಮ್ ರಿಯಲಿ ಗುಡ್. ಬಟ್ ಒಂದೊಂದು ಡೇ ಅನಿಸುತ್ತಲ್ಲ, ಯು ಫೀಲ್ ವೆರಿ ಲೋ. ಅಂದರೆ ಯು ನೀಡ್ ಬ್ರೇಕ್ ಫ್ರಮ್ ಎವ್ರಿಥಿಂಗ್ ಅಂತ ಅನಿಸುತ್ತಲ್ವ. ಐ ಆಮ್ ಲಿಟಲಿ ಅಟ್ ದ್ಯಾಟ್ ಪಾಯಿಂಟ್. ಸಖತ್ತು ಒಂಥರ ತುಂಬ ಇದು ಅನ್ನಿಸ್ತಾ ಇದೆ. ಬಟ್ ಐ ಹ್ಯಾವ್ ಟು. ಸೊ ಆ ಥರ ಅಂದರೆ ಬಟ್ ನಾನು ವರ್ಕೌಟ್ ಮಾಡಲೇಬೇಕು. ಬಿಕಾಸ್ ತುಂಬ ತಿನ್ಬಿಟ್ಟಿದ್ದೀನಿ 2 ಡೇಸಿಂದ ಗೈಸ್. ನಾನು ಲಾಸ್ ಮಾಡಿರೋ ಎಲ್ಲ ಕೆಜಿಸು ಮತ್ತೆ ರಿಗೇನ್ ಆಗಿದ್ದೀನಿ ವೀಕಲ್ಲಿ. ಐ ನೋ ಒಂದೇ ಲೈಫು, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀರಾ ಅಂತೀರಾ. ಬಟ್ ನನ್ನ ಕಷ್ಟ ಗೊತ್ತು ನನಗೆ. ನಾನು ತುಂಬ ಕಷ್ಟಪಟ್ಟು ಲೂಸ್ ಮಾಡ್ತಾಯಿದ್ದೀನಿ ವೆಯ್ಟು. ಬಟ್ ಅದೇ ಗೇನ್ ಆದಾಗ ತುಂಬ ಹೊಟ್ಟೆ ಉರಿಯುತ್ತೆ. ಅಂದರೆ ನನಗೇನಿಲ್ಲ, 1 ಪಾಯಿಂಟ್ ನನ್ನದು ಸ್ಯಾಚುರೇಷನ್ ಲೆವೆಲ್ ನಾನು ರೀಚ್ ಆದಮೇಲೆ ನಾನೇನು ಈ ಥರ ಡಯಟ್ ಮಾಡಲ್ಲ. ಬಟ್ ಕಾನ್ಷಿಯಸ್ಲಿ ತಿಂತೀನಿ ಅಷ್ಟೇ. ಬಟ್ ಸಮ್ಟೈಮ್ಸ್ ಚೀಟ್ ಡೇಸ್ನು ಐ ಆಮ್ ಅಲೌಡ್ ಟು ಡೂ ದ್ಯಾಟ್. ಬಟ್ ಈಗ ನಾನು ಐ ಆಮ್ ನಾಟ್ ಅಲೌಡ್ ಟು ಡೂ ಇಟ್. ಬಿಕಾಸ್ ಫಸ್ಟು ಆ ಪಾಯಿಂಟ್, ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಬೇಕು ನಾನು. ಸೊ ಹಾಗಾಗಿ ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಮನೆಯಿಂದನೇ ವರ್ಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಬೇಬಿ 7 ಗಂಟೆಗೆ ಎದ್ಬಿಟ್ಟ. ನನಗೆ ತುಂಬ ಟಯರ್ಡ್ ಆಗ್ತಿತ್ತು. ಹಾಗಾಗಿ ಪಾಪುನ ಅವನ ಹತ್ರ ಕೊಟ್ಟು ನಾನು ಮಲ್ಕೊಂಡ್ಬಿಟ್ಟೆ. ತುಂಬ ಲೇಟಾಗಿದ್ದೆ ನಾನು. ಅವನಷ್ಟೊತ್ತರೆಗೂ ಪಾಪು ನೋಡ್ಕೊತಾ ಇದ್ದ. ಆಮೇಲೆ ಎದ್ದು ಪಾಪುಗೆ ಇವತ್ತು ಬ್ರೇಕ್ಫಾಸ್ಟ್ ಏನು ಆ ಥರದ್ದು ಏನೂ ಸ್ಪೆಷಲ್ ಕೊಟ್ಟಿಲ್ಲ. ಹೌದು, ಸಂಡೇಸ್ ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ಜ್ಯೂಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಏನು ಬ್ರೇಕ್ಫಾಸ್ಟ್ ಅಂತ ಸ್ಪೆಷಲಾಗಿ ಅವನಿಗೇನು ಮಾಡಿಲ್ಲ ನಾನು ಇವತ್ತು. ಫ್ರೂಟ್ಸ್ ತಿಂದಿದ್ದಾನೆ ಚೆನ್ನಾಗಿ. ಆ್ಯಂಡ್ ಅವನಿಗೆ ಇವಾಗ ಮಲಗಿಸ್ಬಿಟ್ಟು ಯೋಚನೆ ಮಾಡ್ತೀವಿ ಲೈಕ್ ವೆದರ್ ಕುಕ್ ಮಾಡಬೇಕಾ ಅಥವಾ ಏನಾದರೂ ತರಿಸ್ಬೇಕಾ ಅಂತ. ಬಿಕಾಸ್ ಸ್ವಲ್ಪ ಲೆಫ್ಟ್ ಓವರ್ಸ್ ಕೂಡ ಇದೆ. ಸೊ ಹಾಗಾಗಿ ಜಸ್ಟ್ ಥಿಂಕಿಂಗ್ ಏನೇನು ಮಾಡಬೇಕು ಅಂತ. ಸೊ ಇಲ್ಲಿ ಜ್ಯೂಸ್ ಆಯಿತು ನಂದು ಮಾಡಿದ್ದು. ಆ್ಯಂಡ್ ನನ್ನ ವೀಕ್ಲಿ ಇದಕ್ಕೆ ನಾನಿಲ್ಲಿ ಪ್ರೋಟೀನ್, ಅಯ್ಯಪ್ಪ ನನ್ನ ಪ್ರೋಟೀನ್ ಸಪ್ಲಿಮೆಂಟ್ ಇದು
ಇದು ಹೆಸರು ಕಾಳು ಮತ್ತು ಕಡಲೆಕಾಳು ಹಾಫ್ ಕಪ್ ತೊಗೊಂಡ್ಬಿಟ್ಟು ಈ ಥರ ಸೋಪ್ ಮಾಡಿಟ್ಬಿಡ್ತೀನಿ. ನನಗೊಂದು 3-4 ಡೇಸ್ ಯೂಸ್ ಆಗುತ್ತೆ. ನಾನು ಎವ್ರಿ ಮೀಲಲ್ಲಿ ನಾನು ಆ್ಯಸ್ ಎ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತೀನಿ ಇದನ್ನು. ಹಾಗಾಗಿ ಅಂದರೆ ಎಲ್ಲದೂ ಇರುತ್ತೆ ನನ್ನ ಪ್ಲೇಟಲ್ಲಿ, ಪ್ರೋಟೀನು, ಕಾರ್ಬ್ಸು ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದರಲ್ಲಿ ಇದು ಕುಲ್ತಿ ಅಂದರೆ ಏನಂತಾರೆ ಇದಕ್ಕೆ, ಸಾರಿ, ಕುಲ್ತಿಗೆ ಏನಂತಾರೆ? ಓ ಮೈ ಗಾಡ್, ನನಗಿಷ್ಟು ಡಂಬಾಗ್ತದೆ, ನನ್ನ ತಲೆನೇ ಹೊಡ್ತಿಲ್ಲ ಗೈಸ್. ಇದು ಕಾಣಿಸ್ತಿದೆಯಾ ನಿಮಗೆ? ಸೊ ಇದನ್ನು ಬಿಡಮ್ಮ ಹೇಳಿಬೇಡ ಪಚ್ಚು. ಇದನ್ನು ನೆನೆಸಿದ್ದೀನಿ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಇದು. ಆ್ಯಂಡ್ ಇಟ್ಸ್ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಸ್ ವೆಲ್. ಸಮ್ ಡೇಸ್ ನಾನು ಇದನ್ನು ಮೊಳಕೆ ಕಟ್ಟಿ ಇದ್ರದ್ದೇ ಸುಮ್ಮನೆ ಒಗ್ಗರಣೆ ಪಲ್ಯ ಥರ ಮಾಡಿಬಿಟ್ಟಿದ್ದೀನಿ ಕೂಡ ತಿಂತೇನೆ. ಇದ್ರದ್ದು ಮಸಾಲೆ ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಸೂಪರಾಗಿರುತ್ತೆ. ಸೊ ಅದನ್ನು ಮಾಡ್ತೀನಿ. ಬಟ್ ಅದಕ್ಕೆ ಅದು ವೀಕ್ಲಿದು ಸ್ಟಫ್ ಅದು. ಸೊ ಹಾಗಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನದು ಓಟ್ಸ್ ಬೌಲ್ ಕೂಡ ರೆಡಿಯಾಗಿದೆ. ಫಸ್ಟ್ ಜ್ಯೂಸ್ ಕುಡಿದ್ಬಿಟ್ಟು ಅವನ್ನ ಮಲಗಿಸಿ ನಾನು ವರ್ಕೌಟ್ ಮಾಡಿ ಅದಾದಮೇಲೆ ನಾನು ಓಟ್ಸ್ ಬೌಲ್ ತಿಂತೀನಿ. ಇದರಲ್ಲಿ ಸ್ವಲ್ಪ ಓಟ್ಸ್ ಇದೆ, ಒಂದು 20 ಗ್ರಾಮ್ಸ್ ಓಟ್ಸ್ ಇದೆ, ಸೀಡ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮತ್ತು ಬನಾನಾ ಇದೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಮೈ ಬ್ರೇಕ್ಫಾಸ್ಟ್ ಎವ್ರಿ ಸಿಂಗಲ್ ಡೇ. ನನಗೆ ತುಂಬ ಇಷ್ಟ ತಿನ್ನೋದಕ್ಕೆ. ನಂಗೆ ಗೊತ್ತಿಲ್ಲ, ಬೇರೆಯವ್ರಿಗೆಲ್ಲ ಓಟ್ಸ್ ಇಷ್ಟ ಆಗೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಲಿಟ್ರಲಿ ಸಕ್ಕದಾಗಿರುತ್ತೆ ಗೈಸ್. ತುಂಬ ಹಾಲು ಇದೆ ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ನಾನು ಕೊಕೊವಾ ಪೌಡರ್ ಹಾಕ್ತೀನಿ. ಸೊ ಇಟ್ ಗಿವ್ಸ್ ಎ ಸೂಪರ್ ಟೇಸ್ಟ್. ಆ್ಯಂಡ್ ಪೀನಟ್ ಬಟರ್ ಹಾಕ್ತೀನಿ, ಹನಿ ಹಾಕ್ತೀನಿ. ಸೊ ಹಾಗಾಗಿ ಮೇ ಬಿ ನೆಕ್ಸ್ಟ್ ಡೇ ಯಾವಾಗಲಾದರೂ ಪ್ರಿಪೇರ್ ಮಾಡ್ತೀನಲ್ಲ ಮಾರ್ನಿಂಗ್, ಆವಾಗ ನೈಟ್ ಇವತ್ತು ನೈಟ್ ಪ್ರಿಪೇರ್ ಮಾಡ್ತೀನಲ್ಲ ನಾನು ಆವಾಗ ತೋರಿಸ್ತೇನೆ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಸೊ ಇಷ್ಟು ಜ್ಯೂಸ್ ಬಂದಿದೆ, ಇದನ್ನು ಅಯ್ಯಯ್ಯಪ್ಪಜೋ ಯಾಕಮ್ಮ ಹೇಳ್ತಿದ್ಯಾ? ಇದ್ರದ್ದು ಒಂದು TDS ಸ್ವಲ್ಪ ಕನ್ಸ್ಯೂಮಿಂಗ್ ಟಾಸ್ಕ್ ಅಂದರೆ ಇದನ್ನು ವಾಶ್ ಮಾಡೋದು ಅಷ್ಟೇ. ಕಣಮ್ಮ ತಡಿಯಮ್ಮ, ತೊಳೆದ್ಬಿಡ್ತೀನಿ. ತೊಳಿತೀನಿ ತಡಿಯಪ್ಪಜು. ತೊಳೆದ್ಬಿಟ್ಟು ನಿನ್ಗೆ ಎತ್ಕೊಂಡು ತಾಚಿ ಮಾಡಿಸ್ತೀನಿ. ಆಮೇಲೆ ನಾವು ಹೋಗ್ಬೋದು. ನೀನು ಚಡ್ಡಿ ಹಾಕೊಂಡಿಲ್ಲ, ನಾನು ಎತ್ಕೊಳಕ್ಕಾಗಲ್ಲ. ತಡಿ ನಿಂಗೆ ಚಡ್ಡಿ 1 ನಿಮಿಷ ತಡಿ. ಸೊ ಸ್ವಲ್ಪ TDS ಟಾಸ್ಕ್ ಅನಿಸುತ್ತೆ ಅದನ್ನು ಕ್ಲೀನ್ ಮಾಡೋದು ಅಷ್ಟೇ. ಬಟ್ ಅದರ್ವೈಸ್ ಇಲ್ಲಿದ್ದೀನಪ್ಪಜು, ಯಾಕೆ ಅಲ್ಲೋದು? ಸೊ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಪಾತ್ರೆ ಎಲ್ಲ ಎತ್ತಿಡಬೇಕು. ಈ ಕಡೆ ಟೇಬಲ್ ಚೆನ್ನಾಗಿ ಚೆಲ್ಲಿದ್ದಾನೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ ಫಾರ್ ನೌ ಲೆಟ್ಸ್ ಇಗ್ನೋರ್ ಎವ್ರಿಥಿಂಗ್ ಅಷ್ಟೇ. ಲೆಟ್ಸ್ ಇಗ್ನೋರ್ ಎವ್ರಿಥಿಂಗ್ ಗೈಸ್. ಸೊ ಎಲ್ಲದೂ ಇಗ್ನೋರ್ ಮಾಡಿ ಫಸ್ಟ್ ವರ್ಕೌಟ್ ಮಾಡೋಕೆ ಹೋಗ್ತೀನಿ. ಸಬ್ಜೆಕ್ಟ್ ಇಸ್ ಲಾಸ್ಟ್. ತಡಿ ಅಪ್ಪಜು, ಹಿಡ್ಕೊಂಡೇ ಮಾಡ್ಬೇಕು ನಾನು. ನನಗೆ ಇನ್ನೊಂದು ಕೈದನ್ನ ಮರ್ತೋಗ್ಬಿಟ್ಟಿದೆ. ನನಗೆ ಎಲ್ಲ ಹಿಂಗೆ ಒಂದೇ ಕೈಯಲ್ಲಿ ಮಾಡ್ಬೇಕು ನಾನು. ಅದಕ್ಕೆ 5 ನಿಮಿಷ ಕೆಲಸನೂ ಅರ್ಧ ಗಂಟೆ ಆಗೋದು. ಈಗ ನೋಡಿ, ತೊಳೆಯೋದು ಎಷ್ಟೊತ್ತು 35 ಮಿನಿಟ್ಸ್ ಕೆಲಸ. ಸೊ ಈ ಥರ ಅಂದರೆ ಎಲ್ಲದೂ ಡಿಟ್ಯಾಚ್ ಮಾಡ್ಬೋದು ಇದನ್ನು ನೀಟಾಗಿ. ಸೊ ಹಾಗಾಗಿ ತೊಳೆಯೋಕ್ಕೆ ಸ್ವಲ್ಪ ಈಸಿ. ಆ್ಯಕ್ಚುಲಿ ಇಲ್ಲಿ ಟಬ್ಬ ಅಡ್ಡ ಇದೆ ನಿಮಗೆ, ನನಗೆ ಅದಕ್ಕೆ ಸರಿಯಾಗಿ ಕಾಣಿಸ್ತಲ್ಲ. ಸೊ ಈ ಥರ ಎಲ್ಲ ಡಿಟ್ಯಾಚ್ ಮಾಡಿಬಿಟ್ಟು ತೊಳೆದ್ಬಿಡ್ಬೋದು. ಈಸಿ 5 ಮಿನಿಟ್ಸ್ ಕೆಲಸ. ಬಿಡಪ್ಪಜ, ಕೈ ನೋವು ಬರ್ತಿದೆ ಕಣಮ್ಮ. ಪ್ಲೀಸ್ ಒಂದು 5 ನಿಮಿಷ ಕೆಳಗಿರು. ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ ಅಷ್ಟೇ. ಕ್ಲೀನ್ ಮಾಡಿಬಿಟ್ಟು ಎತ್ಕೊತೀನಿ. 5 ನಿಮಿಷ ಅಮ್ಮ, 5 ನಿಮಿಷ. ಅಳ್ಬೇಡ, 5 ನಿಮಿಷ ಅಷ್ಟೇ. ಹ್ಞೂನಮ್ಮ, ಆಯ್ತಮ್ಮ, 5 ನಿಮಿಷ ಅಷ್ಟೇ. ಮಲಗಿಸ್ತೀನಿ. ಅವನಿಗೆ ಭಾಳ ನಿದ್ದೆ ಬಂದಿದೆ, ಅದಕ್ಕೆ ಹಂಗೆ ಮಾಡ್ತಿದ್ದಾನೆ. ಇಲ್ಲ ಇಷ್ಟೊತ್ತರೆಗೂ ಕೆಳಗೆ ಆಡ್ದ, ಇವಾಗ ಅವನಿಗೆ ನಿದ್ದೆ ನೆನಪಾಯ್ತು. ಅವನಿಗೆ ಭಾಳ ನಿದ್ದೆ ಬಂದಿದೆ, ವಾ 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 ಅಂತಾನೆ. ತಡಿ, ಇದೊಂದು ಕ್ಲೀನ್ ಆಯಿತು. ಇದು ಕ್ಲೀನ್ ಆದರೆ ನಿಮಗೆ ತಾಚಿ.
ಈಗ ಟೈಮು 11:30 ಆಗ್ತಾಯಿದೆ. ಸೊ ಹಂಗಾಗಿ ಒಂದು ನಿದ್ದೆ ಟೈಮು, ಅದಕ್ಕೆ ಇನ್ನೂ ಕಿಟ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಫಸ್ಟೆಲ್ಲ ಆಗಿದ್ದಿದ್ರೆ ಎಷ್ಟು ರೆಸ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ದಟ್ಸ್ ವಾಟ್ ರಿಕ್ವೈರ್ಡ್ ಅಲ್ವಾ ದಿಸ್ ಟೈಮ್. ಅಂದರೆ ವೆನ್ ಯು ಫೀಲ್ ಲೈಕ್ ರೆಸ್ಟ್, ನಿಮ್ಮ ಬಾಡಿ ಎಕ್ಸ್ಪ್ಲಿಸಿಟಾಗಿ ಹೇಳ್ತಿದೆ ರೆಸ್ಟ್ ಮಾಡು ಆಗ್ತಾಯಿಲ್ಲ ನಿನ್ನ ಕೈಯಲ್ಲಿ ಅಂತ. ಬಟ್ ಸ್ಟಿಲ್ ನಾವು ಹೆಂಗೆ ಅಂದರೆ ಬಂಡಿ ಹೋಗಲೇಬೇಕು ಮುಂದಕ್ಕೆ ಅಂತ ಮುಂದಕ್ಕೆ ಓಡಿಸ್ತಾನೇ ಇದ್ದೀವಿ. ಪಾಪ ಅದು ಪಂಚರ್ ಆಗಿ ಅದಕ್ಕೆಲ್ಲ ಹೆಂಗೇನೋ ಮಾಡಿ ಏನೇನೋ ಮಾಡಿ ರೆಡಿ ಮಾಡಿ ಓಡಿಸ್ತಾ ಇದ್ದೀವಿ ಅಲ್ಲಮ್ಮ. ಸೊ ಇವಾಗ ಜ್ಯೂಸ್ ಇದು ನಿಮಗೆ ಗೊತ್ತಿರ್ಬೋದು, ನಾನು ಭಾಳ ವರ್ಷಗಳಿಂದನೇ ನಾನು ಡಿಟಾಕ್ಸ್ ಜ್ಯೂಸ್ ತೊಗೋತಾ ಇದ್ದೀನಿ. ಇದನ್ನು ತೊಗೊತೀನಿ, ಅಥವಾ ಆಮ್ಲಾ ಜ್ಯೂಸ್ ತೊಗೋಬೋದು ನೀವು, ಅಥವಾ ABC ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ವೆನ್ ಯು ಫೀಲ್ ಲೈಕ್ ನೀವು ವೀಕ್ ಆದಾಗ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇದು ಡಿಟಾಕ್ಸ್ ಜ್ಯೂಸು, ಅದು ಸ್ಟ್ರೆಂಥನಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇಟ್ ಗಿವ್ಸ್ ಅ ಲಾಟ್ ಆಫ್ ಸ್ಟ್ರೆಂತ್. ತುಂಬ ವೀಕ್ ಆಗ್ತಿದ್ದೀರಾ, ತುಂಬ ಹುಷಾರು ತಪ್ತಾ ಇದ್ದೀರಾ, ಆ ಥರ ಬ್ಲಡ್ ಕಡಿಮೆ ಇದೆ, ಆ ಥರ ಟೈಪ್ಸ್ ಏನಾದರೂ ಇದ್ದರೆ, ಅಥವಾ ತೆಳ್ಳಗಿರ್ತಾರೆ, ವೆಯ್ಟ್ ಗೇನ್ ಆಗಬೇಕು ಅಂದ್ಕೊತಾ ಇರ್ತಾರೆ, ಸೊ ಅವ್ರಿಗೆ ABC ಜ್ಯೂಸ್ ಆಪ್ಟ್. ಇದು ಸಿಂಪಲ್, ಏನೂ ಇಲ್ಲ, ಜಸ್ಟ್ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಳ್ಳಿ, ಕುಡೀರಿ ಅಷ್ಟೇ. ಈಗ ನಾನೇನು ಹಾಕಲ್ಲ. ಆ್ಯಂಡ್ ಸುಮಾರು ಜನ ಇದು ಹೆಂಗಿರುತ್ತೆ ಅಂತ ಅನ್ಕೊತಾ ಇರ್ತದೆ, ಪ್ಲೇನ್ ವಾಟರ್ ಥರ ಇರ್ತದೆ, ಅಲ್ಲಿ ಏನೂ ಟೇಸ್ಟೇ ಇರೋಲ್ಲ. ಅಯ್ಯೋ ಕಹಿ ಇರುತ್ತೆ ಅಂತೆಲ್ಲ ಅಂದ್ಕೊಬಿಡಿ, ಇದರಲ್ಲಿ ಏನೂ ಟೇಸ್ಟೇ ಇಲ್ಲ ಬೇಸಿಕಲಿ. ಆ್ಯಕ್ಚುಲಿ ಪಾಪಗೆ ಬಿಸಿನೀರು ಮಾಡ್ತಾಯಿದ್ದೆ, ಬಟ್ ಇನ್ನೇನು ಇವಾಗ ಸಮ್ಮರ್ ಶುರು ಆಯ್ತಲ್ವಾ, ಐ ಥಿಂಕ್ ನಾನು ನಾರ್ಮಲ್ ವಾಟ್ರ್ ಕೊಡೋಕ್ಕೆ ಶುರು ಮಾಡಬೇಕು. ಬಿಕಾಸ್ ಬಿಸಿಲಲ್ಲಿ ಆಗೋಲ್ಲ ಕುಡಿಯೋದಕ್ಕೆ. ನನಗೂ ಏನು ಹುಟ್ಟಿದಾಗ ಸಮ್ಮರ್ ಅಲ್ವಾ, ಪ್ರೆಗ್ನೆನ್ಸಿ ಅಥವಾ ಬಾಣಂತಿ ಪೋಸ್ಟ್ಪಾರ್ಟಮ್ ಫೇಸಲ್ಲಿ ಬಿಸಿ ನೀರು ಕುಡಿ ಅಂತ ನಮ್ಮಮ್ಮ ಕೊಟ್ಬಿಡೋರು. ಸಮ್ಮರು ದೇವ್ರೇ. ಆಯ್ತಮ್ಮ ಬಾ ಯಾಕೆ ಅಳೋದು ಅಪ್ಪಾಜಿ, ಬಾರಮ್ಮ ಅಳ್ಬಾರ್ದು, ನಮ್ಮ ಮುದ್ದು ಅಲ್ವಾ ನೀವು, ಅಳ್ಬಾರ್ದು ಅಪ್ಪಾಜಿ ಹಂಗೆ. ಇಲ್ಲ ಅಲ್ಲಿ ನೋಡಲ್ಲಿ ಹಾಯ್ ಹೇಳೋರಿಗೆ. ಪಪ್ಪಿ ಕೊಡು ಪಪ್ಪಿ ಕೊಡು, ಹಾಯ್ ಪಪ್ಪಿ ಕೊಡು, ಹಿಂಗೆ ಕೊಡಪ್ಪಜ್ಜ, ಬೇಗ ಕೊಡಮ್ಮ ಪ್ಲೀಸ್. ಅಯ್ಯೋ ಅವನ್ನೆಲ್ಲ ಎಳಿಬಾರ್ದು, ಅವನಿಗೆ ಶೀತ ಬೇರೆ ಆಗ್ತಾನೆ ಇರುತ್ತೆ ಅದ್ಲಾಗ್ಲು. ಹೌದು, ದಾಳಿಂಬೆ. ಸೊ ಹಾಗಾಗಿ ಆ್ಯಂಡ್ ಇದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ದಿಸ್ ಇಸ್ ಸಲಾಡ್. ನಾವು ಮಧ್ಯಾಹ್ನ ರಾತ್ರಿ ಫೈಬರ್ ಕಂಟೆಂಟ್ ಇದು ನಮ್ಮದು. ಸೊ ಇದರಲ್ಲಿ ಗಿಡಕೋಸ್ ಇದೆ, ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಇದಿಷ್ಟು ಸಲಾಡ್. ಆ್ಯಂಡ್ ಇವಾಗ ಜ್ಯೂಸ್ ಕುಡ್ದಿದ್ದೀನಲ್ವಾ, 1 hour ವರ್ಕೌಟ್ ಮಾಡಿಬಿಡ್ತೀನಿ. ಸೊ ಅಲ್ಲಿಗೆ ಜ್ಯೂಸೂ ಡೈಜೆಸ್ಟ್ ಆಗುತ್ತೆ. ಯೂಶ್ವಲಿ ಆ ಥರ ಜ್ಯೂಸ್ ಕುಡಿದು 1.5 hours ಆದಮೇಲೆ ಯು ಶುಡ್ ಕನ್ಸ್ಯೂಮ್ ಸಮಥಿಂಗ್ ಎಲ್ಸ್. ಸೊ ಬಂದುಬಿಟ್ಟು ಓಡ್ತೀನಿ. ಓಕೆ, ಮಲ್ಗೋಣ ಇವಾಗ. ಟಚಿ ಮಾಡೋಣ ಮಗರಿ. ಸೊ ಗೈಸ್, ಅವ್ನು ಮಲ್ಕೊಂಡ. ನಾನಿವಾಗ ಫಾಸ್ಟಾಗಿ ವರ್ಕೌಟ್ ಮುಗಿಸ್ಕೊಂಡ್ಬಿಡ್ತೇನೆ. ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಲಕ್ಸುರಿ ಆಫ್ ನಾಟ್ ಡೂಯಿಂಗ್ ವರ್ಕೌಟ್. ಐ ಹ್ಯಾವ್ ಟು ಡೂ ಇಟ್. ಇಟ್ಸ್ ಲೈಕ್ ಡೂ ಆರ್ ಡೈ ಸಿಚುಯೇಷನ್. ನನಗೆ ನಾನು ಮಾಡಲೇಬೇಕು. ಬಿಕಾಸ್ 2 ದಿನ
ಸಖತ್ತಾಗಿ ತಿಂದ್ಬಿಟ್ಟಿದ್ದೀನಿ ವಿತೌಟ್ ಕ್ವಾಂಟಿಟಿ ಏನೂ. ಸೊ ದರ್ ಇಸ್ ಓನ್ಲಿ ಒನ್ ವೇ ಆ ಕ್ಯಾಲೋರೀಸ್ನ ಬರ್ನ್ ಮಾಡಲೇಬೇಕು ನಾನು ಅಟ್ ಎನಿ ಕಾಸ್ಟ್. ಸೊ ಐ ಹ್ಯಾವ್ ಡಿಸೈಡೆಡ್ ಈ ವೀಕು ನೆಕ್ಸ್ಟ್ ವೀಕು ಆಲ್ 7 days ಐ ವಿಲ್ ಡೂ ವರ್ಕೌಟ್. ಆ್ಯಂಡ್ ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ ಸ್ವಲ್ಪ ಆರಾಮಿರುತ್ತೆ, ಸ್ವಲ್ಪ ಈಸಿ ಇರುತ್ತೆ. ಸೊ ಐ ವಿಲ್ ಫಿನಿಶ್ ಇಟ್. ಗೈಸ್, ನಮ್ಮ ಬಾರಿ ಇಲ್ಲಿ ಒಂಚೂರು ಸುಪುತ್ರ ಅವರು ಎದ್ದು ಬಿಟ್ಟಿದ್ದಾರೆ ಆಲ್ರೆಡಿ 40 minutes. ಬಜು ನಾನು ಏನು ಮಾಡಿಲ್ಲಮ್ಮ, ಎಳಿಬೇಡ ಅಂದಷ್ಟು. ಇಲ್ಲ ಎದ್ಬಿಟ್ಟಿದ್ದಾನೆ. ನಾನು ಇನ್ನು ಸ್ಟಾರ್ಟಲ್ಲಿದ್ದೆ, ಎಂತ ವಾರ್ಮಪ್ಪಲ್ಲಿದ್ದೆ ನಾನು. ಆಲ್ರೆಡಿ ಎದ್ಬಿಟ್ಟ. ಸೊ ಐ ಹ್ಯಾವ್ ಅನದರ್ 40 minutes ಆಫ್ ವರ್ಕೌಟ್ ನಾವ್. ಆಯಿತು, ಏನಕ್ಕೆ ಹೇಳೋದು. ಈಗ ಇವನಿಗೆ ಕೆಳಗಡೆ ಆಟಾಡೋಕ್ಬಿಟ್ಟು ಐ ವಿಲ್ ಕಂಟಿನ್ಯೂ ಗೈಸ್. ಹಿಂಗೆ ಯಾಕೆ ಬೇಜಾರುತ್ತೆ, ಯಾಕೆ ಎಳಿಯೋಕೆ ಬಿಟ್ಟಿಲ್ಲ ಅಂತ ಅಮ್ಮ ಎಳಿಯೋಕೆ ಬಿಡಲಿಲ್ವ ನಿಮಗೆ? ಅಮ್ಮ ಎಳಿಯೋಕೆ ಬಿಡಲಿಲ್ವ ನಿಮಗೆ? ಹಾಂ, ಆ್ಯಕ್ಚುಲಿ ಸುಮಾರು ಜನ ನನಗೆ ಕೇಳ್ತಾರೆ ಲೈಕ್ ನಿನ್ಗೆ ಇಷ್ಟೊಂದು ಕೆಲಸ ಇದ್ರು ಲೈಕ್ ಹೌ ಡು ಯು ಮೇಕ್ ಟೈಮ್ ಅಂತ. ಬಿಕಾಸ್ ನಾನು ಮಾಡ್ಕೊತೀನಿ, ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸಿ, ಎಲ್ರಿಗೂ ಕೆಲಸ ಇರುತ್ತೆ, ಎಲ್ಲರೂ ಬ್ಯುಸಿ ಇರ್ತಾರೆ. ಐ ಡೋಂಟ್ ಥಿಂಕ್ ಸೊ ಯಾರೂ ಫ್ರೀ ಆಗಿರ್ತಾರೆ ಅಂತ. ಬಟ್ ಇಟ್ಸ್ ಪ್ರಿಯಾರಿಟೀಸ್ ಅಷ್ಟೇ. ನನಗೆ ಲೈಕ್ ಐ ಹ್ಯಾವ್ ಟು ಡೂ ಇಟ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನೋ ಮ್ಯಾಟರ್ ವಾಟ್, ನಾನು 1 hour ಮಲ್ಕೊಳ್ಳಿ, 2 hour ಮಲ್ಕೊಳ್ಳಿ, ವಾಟ್ ಎವರ್ ದ ಸಿಚುವೇಶನ್ ಈಸ್, ನಾನು ಶೋ ಅಪ್ ಆಗೇ ಆಗ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ದಟ್ಸ್ ಮೈ ಗೋಲ್ ಆ್ಯಂಡ್ ಐ ವಿಲ್ ಡೂ ಇಟ್ ನೋ ಮ್ಯಾಟರ್ ವಾಟ್. ನನಗೆ ಇಷ್ಟ ಇದು ಓಟ್ಸು, ಪೀನಟ್ ಬಟರ್ ಎಲ್ಲ ಹಾಕಿರ್ತೀನಿಲ್ಲ, ನಾನು ತಿನ್ನುವಾಗ ಎಲ್ಲ ಬೇಕಾ ಕೊಡ್ತೀನಿ. ನಾಳೆ ನಿಂಗೆ ಓಟ್ಸೇ ಕೊಡೋಣ ಬ್ರೇಕ್ಫಾಸ್ಟಿಗೆ. ಅವನಿಗೆ ಒಟ್ಟು ವೆರೈಟಿ ಬೇಕಷ್ಟೆ. ಒಂದು ಸೀಬೆಕಾಯಿ ತಿಂತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ಎಸ್ಪೆಷಲಿ ವುಮೆನ್ಸ್ಗೆ ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ವಾರದ 3-4 ಸಲ ಸೀಬೆಕಾಯಿ ತಿನ್ನಿಸ್ತೀನಮ್ಮ. ತಿನ್ನಿಸ್ಬೇಕಾ? ಇದಕ್ಕೆ ಹನಿ ಬೇರೆ ಹಾಕಿದ್ದೀನಿ. ಸೊ ಹಾಗಾಗಿ ಸ್ವೀಟ್ ಇದೆ ಅಲ್ವಾ, ನನಗಿನ್ನ ಇಷ್ಟ ಆಗ್ತದೆ. ಮಕ್ಕಳಿಗೆ ಯೂಶ್ವಲಿ ಸ್ವೀಟ್ ಇಷ್ಟ ಆಗುತ್ತೆ ಬಿಕಾಸ್ ಬ್ರೆಸ್ಟ್ ಮಿಲ್ಕಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಹಾಗಾಗಿ ಎನಿಥಿಂಗ್ ಇನ್ ಎ ಸ್ವೀಟರ್ ಫಾರ್ಮ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಬಿಕಾಸ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ಟಿಲ್ 1 year 2 yearsವರೆಗೂ. ಬಿಕಾಸ್ ಮತ್ತೆ ಎಲ್ಲದರಲ್ಲೂ ಸ್ವೀಟ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವೀಟಿಗೆ ಅಡಿಕ್ಟ್ ಆಗ್ತಾರೆ, ಚಾಕ್ಲೇಟ್ಸು ಬಿಸ್ಕೆಟ್ಸ್ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅವನಿಗೇನು ಕೊಟ್ಟಿಲ್ಲ. ಇವಾಗ ಹನಿ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ. ಐ ಟ್ರೈ ಟು ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಆಲ್ಮೋಸ್ಟ್ ಮೇ ಬಿ ಒನ್ಸ್ ಇನ್ ಎ ಮಂತ್ ಕೊಟ್ಟಿದ್ರೆ ಹೆಚ್ಚು ನಾನು ಅವನಿಗೆ ಸ್ವೀಟ್ ಇರೋವಂಥದ್ದು. ಸಕ್ಕರೆನೇ ಅಂತ ಅಲ್ಲ, ಇವನ್ ನೀವು ಡೇಟ್ಸ್ ಪೌಡರ್ ಹಾಕಿ ಮಾಡಿದ್ರು ದಟ್ ಈಸ್ ಆಲ್ಸೋ ಸ್ವೀಟ್. ಅಂದರೆ ಬೇಸಿಕಲಿ ಇಟ್ಸ್ ನಾಟ್ ಅಬೌಟ್ ಅವರು ಹೈ ಕ್ಯಾಲರಿ ಅಥವಾ ಇದು ಒಳ್ಳೆಯದು, ರಿಫೈನ್ಡ್ ಶುಗರ್ ಒಳ್ಳೆಯದು ಕೆಟ್ಟದು ಅಲ್ಲ. ಡಿಶ್ಗಳು ಸ್ವೀಟ್ನೆಸ್ ಇದ್ದರೆ ಅವರು ಸ್ವೀಟಿಗೆ ಅಡಿಕ್ಟ್ ಆಗ್ತಾರೆ ಅಂತ. ನೀವು ಅದನ್ನು ಹೆಲ್ದಿ ಸ್ವೀಟ್ ಆಗಿ ಮಾಡಿದ್ರೂ ಮೋಟೋ ಸೇಮೇನೆ, ಅವ್ರು ಸ್ವೀಟಿಗೆ ಅಡಿಕ್ಟ್ ಆಗ್ತಾರೆ. ಸೊ ಅವಾಯ್ಡ್ ಮಾಡಬೇಕು ಅಂತ ಟಿಲ್ 1 year 2 yearವರೆಗೂ ಅಂದರೆ ಮೈ ಕಿತ್ಕೊಳ್ಳಬೇಡ ಅಂತ ಹೇಳ್ತಾರೆ. ನಾನು ತಿನ್ನಿಸ್ಬೇಕೋ ಬೇಡ ನಿಂಗೆ? ತಿನ್ನಿಸ್ಬೇಕೋ ಬೇಡ ನಿಂಗೆ? ತಗೋ. ಮನೆ ಅವಸ್ಥೆ ತೋರಿಸ್ತೀನಿ ಹೆಂಗಿದೆ ಅಂತ.
ಇಲ್ಲಿ ನೋಡಿ ಎಷ್ಟು ಚಲ್ಲಿರೋದು. ಇಲ್ಲೆಲ್ಲ ಕೆದರು ಬಂದಿದ್ದಾನೆ. ಆ್ಯಂಡ್ ಮೇನ್ ಇಲ್ಲಿ ಇದು ಆ್ಯಕ್ಚುಲಿ ಕಡಿಮೆ, ಇನ್ನು ಜಾಸ್ತಿ ಕೆದರಿದ್ದಾನೆ. ಇವತ್ತು ಯಾಕೋ ಸ್ವಲ್ಪ ಕಡಿಮೆ ಕೆದರಿದ್ದಾನೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನಾನು ಇವಾಗ ಕುತ್ಕೊಂಡು. ಲೆವೆಲಿಗೆ ಮನೆಯೆಲ್ಲ ಕ್ಲೀನ್ ಆಯಿತು ಇವಾಗ. ಸೊ ಇವಾಗ ಒಂದಷ್ಟು ಚೂರು ಬಟ್ಟೆಗಳಿದ್ದಾವೆ, ಅದಷ್ಟೊಂದು ಮಾಡಿಬಿಟ್ರೆ ಅಯ್ಯ ಅದೇನದು ಸ್ಟೈಲು. ಚೂರು ಬಟ್ಟೆ ಇದ್ದಾವೆ, ಅದನ್ನೊಂದು ಮಡಚಿಬಿಟ್ರೆ ಕೆಲಸಗಳು ಮುಗಿದ ಹಾಗೆ. ಎಲ್ಲ ಕೆಲಸಗಳು. ಇನ್ನಂತೂ ಕ್ಯಾಮ್ರಾ, ಅವನಿಗೇನೋ ಒಂಥರ ಕ್ಯೂರಿಯಾಸಿಟಿ, ಏನಿದು ಅಂತ. ಸೊ ಬಟ್ಟೆಗಳು ಮಡಚಿ ಎತ್ತಿಟ್ಬಿಟ್ಟು ಇದನ್ನು ಮಲಗಿಸಿ ನಾನು ಮಲ್ಕೊಂಡ್ಬಿಟ್ರೆ ಡನ್ ಫಾರ್ ದ ಡೇ. ಒಂಚೂರು ರೆಸ್ಟ್ ಮಾಡಬೇಕು ಇವತ್ತಷ್ಟೇ. ಆ್ಯಂಡ್ ಫುಡ್ಡು ನಾವು ಆರ್ಡ್ರ್ ಮಾಡಿದ್ವಿ. ಬಿಕಾಸ್ ಐ ವಾಸ್ ಫೀಲಿಂಗ್ ವೆರಿ ಲೋ, ಏನು ಮಾಡೋಂಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದೇನೆ. ನಾನು ಹೈ ಪ್ರೋಟೀನ್ ಮೀಲ್ ಆರ್ಡ್ರ್ ಮಾಡಿದ್ದೀನಿ. ರೈಸ್ ವಿತ್ ರಾಜ್ಮಾ ಕರಿ ಆರ್ಡ್ರ್ ಮಾಡಿದ್ದೀವಿ. ಸೊ ಅದ್ರಲ್ಲಿ ಪ್ರೋಟೀನ್ ಇರುತ್ತಲ್ವ, ಸೊ ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಅದನ್ನು ತಿನ್ನಬೇಕು. ಹೋಗ್ಲಿಕ್ಕೆ ಬರ್ತಿದೆ. ಹೋಪ್ಸೇನು ಮಲ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ನಾನು ಮಲ್ಕೊತೀನಿ. ಇಲ್ಲ ಅಂದರೆ ಬೇಗ ಮಲ್ಗೋಣ. 8 ಗಂಟೆ ಅಷ್ಟೊತ್ತಿಗೆ ನೈಟ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂದರೆ ಫಸ್ಟೆಲ್ಲ ರೆಸ್ಟ್ ಡೇಗಿಂತ ಇವಾಗಿರೋ ರೆಸ್ಟ್ ಡೇ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ, ಅಲ್ಲಮ್ಮ? ನೋಡಿ ಹಿಂಗೆ ಆಡೋದು. ಹುಳ ಇದು, ನಮ್ಮನೆ ಹುಳ ಇದು. ಬುಡು ಓಡತ್ತೆ, ಬುಡು ಬರುತ್ತೆ. ಬುಡು ಓಡತ್ತೆ. ಹಲ್ಲ ತೇಶವ, ಹಲ್ಲ ಕಿಸ್ಕೊಡು. ಟಾಟಾ, ಬಾಯ್. ಕೊಡಿ ನಾನು ಚಲೋ ಕೊಡು. ಸ್ನಾನ ಮಾಡಿಸ್ಬೇಕು. ಊಟ ಮಾಡಿಸಿದ್ಮೇಲೆ ಸ್ನಾನ ಮಾಡಿಸಿ ಇವನಿಗೆ ಇಡ್ಲಿ ಆರ್ಡ್ರ್ ಮಾಡಿದ್ದೀವಿ. ಇವ್ನು ತಿಂತಾನೆ. ಅಂದರೆ ಸಾಂಬಾರು ಸ್ವಲ್ಪ ಸಪ್ಪೆ ಇರುತ್ತಲ್ವ, ಸೊ ಸ್ವಲ್ಪ ಡಿಪ್ ಮಾಡಿ ತಿಂತಾನೆ ಇಡ್ಲಿ. ತಿಂತಾನೆ ಇಡ್ಲಿ. ನನಗೆ ಆರ್ಡ್ರ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಒಂದು ರೌಂಡು ಮಲ್ಕೊಂಡು ಆಮೇಲೆ ಸಂಜೆ ತಿಕ್ಕೊಂಡು ನಾವು ವಾಕಿಂಗ್ ಹೋಗೋಣ. ಜುಗು ವಾಕಿಂಗ್ ಹೋಗೋಣ ಅಲ್ಲಪ್ಪ? ಮುದ್ದು. ಸೊ ಈಗ ಟೈಮು ಆಲ್ಮೋಸ್ಟ್ 6:45. ನಾನು 4:05 ಮಲಗಿದ್ದು. ತಗೋತು 4:00 ಮಲ್ಕೊಂಡಿದ್ದು. ಸೊ ಇವಾಗ 6:30 ಎದ್ದಿದ್ದೀವಿ. ನಾನು 6 ಗಂಟೆಗೆ ಎದ್ದೆ. ಸುಮ್ಮನೆ ಹಾಗೆ ಕುತ್ಕೊಂಡು ಬೆಡ್ ಮೇಲೆ ಹಾಗೆ ಉಳ್ಳಾಡ್ತಿದ್ದೆ. ಸೊ ಇವನಿಲ್ಲಿ ಕ್ರ್ಯಾನ್ಬೆರೀಸ್ ತಿಂತಾ ಇದ್ದಾನೆ. ಇದು ಡ್ರೈಡ್ ಕ್ಯಾನ್ಬೆರಿ, ಸಾಫ್ಟಾಗಿದೆ, ಅಷ್ಟೊಂದು ಹಾರ್ಡಿಲ್ಲ. ಆರಾಮಾಗಿ ನಾವು ದೌಡಲ್ಲೇ ಚ್ಯೂ ಮಾಡ್ಬೋದು, ಆ ಥರ ಇದೆ. ಆ್ಯಂಡ್ ಇದು ಶುಗರ್ ಫ್ರೀ. ಸುಮಾರು ವಿತ್ ಶುಗರ್ ಇರೋದು ಬರುತ್ತೆ. ಸೊ ಅದು ನಾನು ಕೊಡೋದಿಲ್ಲ, ಇದು ಶುಗರ್ ಫ್ರೀ. ಸೊ ಹಾಗಾಗಿ ಇವನಿಗೆ ಕೊಡ್ತೀನಿ. ನನಗೆ ತುಂಬ ಇಷ್ಟ. ಸುಮ್ಮನೆ ತಿಂತಾ ಇರ್ತಾನೆ. ಎಲ್ಲಮ್ಮ ತೋರಿಸು. ಸೇಮ್ ಇದು ದ್ರಾಕ್ಷಿ ಇರುತ್ತಲ್ವ, ಡ್ರೈ ದ್ರಾಕ್ಷಿ ಇರುತ್ತಲ್ಲ, ಸೊ ಆ ಥರ ಇರುತ್ತೆ. ಅಲ್ಲಪ್ಪ ಇದು ಚೆನ್ನಾಗಿ ನಿದ್ದೆ ಆಯಿತು, ರೆಸ್ಟ್ ಆಯಿತು. ಈಗ ನೈಟ್ ನೋಡಬೇಕು ಏನು ಮಾಡೋದು ಅಂತ ನೋಡಬೇಕು. ಏನು ಮಾಡೋದು. ಇವತ್ತು 6:30 ಬೇರೆ ಎದ್ಬಿಟ್ಟಿದ್ದಾನೆ. ನೈಟ್ ಜಾಗರಣೆ ಮಾಡಬೇಕೋ ಏನೋ. ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡ್ಬೇಕು. ಎಲ್ಲರೂ ಬಂದು ಕೇಳ್ತಾಯಿದ್ರು. ಅಂದರೆ ಯೂಶ್ವಲಿ ನಾವು 5:05 ಕೆಳಗೆ ಹೋಗ್ತೀವಿ ವಾಕ್ ಮಾಡೋದಕ್ಕೆ.
ಅಲ್ಲಿ ಓನರ್ ಆಂಟಿ ಮತ್ತು ಪಕ್ಕದ ಮನೆಯವರು ಎಲ್ಲರೂ ಒಂದು ಸಲ ಮಾತಾಡಿಸ್ತಾರೆ ಎತ್ಕೊತಾರೆ. ಇವತ್ತು ಹೋಗೇ ಇಲ್ಲಲ್ಲ, 6:30 ಆದರೂ ಎಲ್ಲಿ ಕಾಣ ಅಂತ ಕೇಳ್ತಾಯಿದ್ರು ಎಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದೆ. ಈಗ ನೋಡ್ಬೇಕು, ಕೆಳಗಡೆ ಓನರ್ ಆಂಟಿ ಮನೇಲಿ ಒಂದು 5 ನಿಮಿಷ ಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಪೂಜಾ ಹೋಗಿ ಬರ್ತೀಯಾ ಆಂಟಿ ಮನೆಗೆ? 5 ಮಿನಿಟ್ಸ್ ಫಿಶ್ ತೋರಿಸ್ತಾರಂತಲ್ಲಿ, ಹೋಗ್ತೀಯಾ? ಫಿಶ್ ನೋಡ್ಕೊಬರ್ತೀಯಾ? ಫಿಶ್ ನೋಡ್ಕೊಬರ್ತೀರಾ ನೀವು? ಫಿಶ್ ನೋಡ್ಕೊಂಬರ್ತೀರಾ? ನನ್ನ ಮುದ್ದು ಡಿಂಗ್ ಚಿಕ್ಕನ್ ಜಿಂಗ್ ಜಿಂಗ್ ಚಿಕ್ಕನ್ ಜಿಂಗ್ ಅಜಿಂಗ್ ಚಿಕ್ಕನ್ ಜಿಂಗ್ ಚಿಕ್ಕನ್ ಜಿಂಗ್ 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 ಅಜಿಂಗ್ ಕಣ. ಇನ್ನೊಂದು ಮಾಡ್ತಾನೆ ನೋಡಿ ಅವನು ಇವಾಗ. ಕಣ ಹಿಂಗೆ ಕೂತ ಮಾಡಪ್ಪಜು ಅಂತ ಮಾಡ್ತಾನೆ. ಅಲ್ಲಿ ಮಾಡಿ ಇಲ್ಲಿ ಕೂತ ಚಂದ ಮಾಡಕ್ಕಿದು. ಏನಮ್ಮ? ಆ್ಯಕ್ಚುಲಿ ನಾನೊಂದು ಶಾಂಪೂ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಇಷ್ಟು ದಿನ ಬೇರೆಯೇ ಯೂಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಸೇಮ್ ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಅದು ಕೆಮಿಕಲ್ ಇರೋಂಥದ್ದು, ಅಂದರೆ ನಾರ್ಮಲ್ ಶಾಂಪೂ. ಐ ವಾಂಟೆಡ್ ಟು ಗೋ ಸಮಥಿಂಗ್ ಆಸ್ ಹರ್ಬಲ್. ಸೊ ಅದಕ್ಕೆ ಒಂದು ಆರ್ಡ್ರ್ ಮಾಡಿದ್ದೀನಿ. ರಿವ್ಯೂಸ್ ಒಳ್ಳೆ ಕೇಳಿದ್ದೀನಿ, ಬಟ್ ಐ ಆಮ್ ನಾಟ್ ಶ್ಯೂರ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಗೈಸ್, ಪ್ಲೀಸ್ ಸ್ಟಾಪ್ ಯೂಸಿಂಗ್ ಹೇರ್ ಫಾಲ್ ಶಾಂಪೂ ಅಥವಾ ಆಯಿಲು ದ್ಯಾಟ್ ವಿಲ್ ಹೆಲ್ಪ್ ಯು ಟು ರಿಡ್ಯೂಸ್ ದ ಹೇರ್ ಫಾಲ್ ಅಂತ ಸುಮಾರು ಜನ ಯೂಸ್ ಮಾಡ್ತಾರೆ. ಇಟ್ಸ್ ಅಟರ್ ನಾನ್ಸೆನ್ಸ್. ಆ ಥರ ಏನೂ ಇರಲ್ಲ. ಅಂಟಿಲ್ ಅನ್ಲೆಸ್ ನಿಮ್ಮ ಡಯೆಟ್ ಸರಿಯಾಗೋವರೆಗೂ, ನೋ ಮ್ಯಾಟರ್ ಹೌ ಎಕ್ಸ್ಪೆನ್ಸಿವ್ ಶಾಂಪೂ, ಹೌ ಎಕ್ಸ್ಪೆನ್ಸಿವ್ ಹೇರ್ ಆಯಿಲ್ ಯು ಯೂಸ್, ಇಟ್ ವಿಲ್ ನಾಟ್ ವರ್ಕ್. ಏನಿದ್ರೂ ಈಗ ನೋಡಿ, ನಮ್ಮ ಸ್ಕಿನ್ ಚೆನ್ನಾಗಿದ್ದರೆ ಮಾಯ್ಶ್ಚರ್ಡ್ ಇದ್ದರೆ ಅದ್ರ ಮೇಲೆ ಮೇಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಕಿನ್ನೇ ಹೊಡ್ಕ ಇದೆ, ಚೆನ್ನಾಗಿಲ್ಲ, ಒಂಥರ ಇದೆ ಅಂದರೆ ಅದ್ರ ಟಾಪ್ ಆಫ್ ದಟ್ ಮೇಕಪ್ ನೀವು ಏನೇ ಮಾಡಿದ್ರು ಚೆನ್ನಾಗಾಗಲ್ಲ. ದಟ್ ಈಸ್ ನಾಟ್ ಹೇರ್ ಶಾಂಪೂ ಇದು. ಸೊ ಐ ಆಮ್ ಇಟ್ ಟು ಟ್ರೈ ಆ್ಯಂಡ್ ಐ ವಿಲ್ ಗಿವ್ ಯು ದ ರಿವ್ಯೂ ಏನಂತ. ಸೊ ಮೇ ಬಿ 1 ಮಂತ್ ನಾನು ಯೂಸ್ ಮಾಡ್ತೇನೆ. ಅದಾದಮೇಲೆ ಐ ವಿಲ್ ಲೆಟ್ ಯು ಗೈಸ್ ನೋ. ಆ್ಯಂಡ್ ನನ್ನ ಹೇರ್ ಇವಾಗ ತುಂಬ ಚೆನ್ನಾಗಾಗಿದೆ. ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ಗೆ ಅದು ಸೆಟ್ ಆಗಿ ಇವಾಗ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಅಷ್ಟೊಂದು ಇವಾಗ ಶಾಂಪು ಅದ್ರ ಮೇಲೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಎನಿಥಿಂಗ್ ಇಸ್ ಫೈನ್, ಬಟ್ ಕೆಮಿಕಲ್ ಫ್ರೀ ಇದ್ದರೆ ಒಳ್ಳೆಯದು ಅಂತ ನೋಡ್ತಾ ಇದ್ದೀನಿ. ಸೊ ನಾವು ರೊಟ್ಟಿ ಮನೆಗೆ ಹೋಗಿದ್ವಿ. ಇವಾಗ ಹೆಂಗಾಗಿ ಹೋಗಿದೆ ಅಂದರೆ, ಮನೇಲಿ ನಾವು ಏನು ತಿಂತೀವಿ ಅದನ್ನೇ ಆಲ್ಮೋಸ್ಟ್ ಹೊರಗೂ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಲೈಕ್ ದೋಸೆ, ಇಡ್ಲಿ, ರೊಟ್ಟಿ ಇದೇ ಥರನೇ ತಿನ್ನೋದು. ಸೊ ರೊಟ್ಟಿ ಮನೆಗೆ ಹೋಗಿ ರೊಟ್ಟಿ ತಿಂದ್ವಿ. ಬಿಕಾಸ್ ನಾನು ರೊಟ್ಟಿ ಮನೆ ಅಂತ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ಇಲ್ಲಿ ಕಾಳು ಪಲ್ಯ ಇರುತ್ತೆ, ರೊಟ್ಟಿ ಹೆಲ್ದಿಯಾಗಿ ತಿನ್ಬೋದು, ಮತ್ತು ಇನ್ನೊಂದು 2 ಥರ ಪಲ್ಯ ಇರುತ್ತೆ. ಸೊ ಹಾಗಾಗಿ ನಾನು 2 ರೊಟ್ಟಿ ತಿಂದೆ, ಐ ಆಮ್ ಡನ್. ಇಷ್ಟೇ ರೈಸ್ ತಿಂದೆ ಅಷ್ಟೇ. ನಮ್ಮ ಕನ್ನಂಗೂ ಅವನು ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾರಲ್ಲ, ಸೊ ಅದನ್ನು ತಿಂದ. ನೆಕ್ಸ್ಟ್ ಟೈಮ್ ಮೆಂತೆ ಚಪಾತಿ ಇರುತ್ತೆ, ಅದು ಇನ್ನೂ ಸಾಫ್ಟ್ ಇರುತ್ತೆ, ಅದನ್ನು ಟ್ರೈ ಮಾಡಿಸ್ಬೇಕು ಅವನಿಗೆ. ಸೊ ಅವನು ತಿಂದ. ರೋಡ್ ಇತ್ತಲ್ಲ, ಡಿಸ್ಟ್ರಾಕ್ಟ್ ಫೀಡಿಂಗ್ ಮಾಡ್ಕೊಂಡಿದ್ದಾನೆ ಇವತ್ತು. ಸೊ ನಾನಿವಾಗ ಡ್ರೈ ಫ್ರೂಟ್ಸ್ ಸೋಕ್ ಮಾಡಿ, ನಾನು ಓಟ್ಸ್ ನಿಮಗೆ ಹೇಳಿದೆ ಅಲ್ವಾ, ಐ ವಿಲ್ ಶೋ ಯು ಅಂತ ಅದನ್ನು ಮಾಡ್ತೀನಿ. ಹಾಲು ಬಿಸಿ ಮಾಡಬೇಕು. ಸೊ ಇವತ್ತು ಬೆಳಗ್ಗೆ ಬಂದಿದ್ದು ಹಾಲಿದು, ಇದನ್ನು ನಾವು ಕನ್ಸ್ಯೂಮೇ ಮಾಡಿದ್ದಿಲ್ಲ. ಸೊ ಹಾಗಾಗಿ ಇವಾಗ ಬಿಸಿ ಮಾಡ್ತಾಯಿದ್ದೆ. ಬೆಳಗ್ಗೆ ಬಿಸಿ ಮಾಡೋಣ ಅಂತಿದ್ದೆ. ಸೊ ಬಿಸಿ ಮಾಡೋಕ್ಕಿಟ್ಟು ಅಲ್ಲಿ ಗೋನ್ ಸ್ಲೀಪ್. ಇವಾಗ 10:30 ಆಗಿತ್ತು ಟೈಮು. ಯಾಕಂದರೆ ಅವನು ಸಂಜೆ ಲೇಟಾಗಿದ್ದ ಅಲ್ವಾ, 6:30ಗೆ. ಬೇಗ ಮಲಗಿಸಿದ್ರೆ ಮತ್ತೆ ಮಲಗಿಸಿದ್ರೆ ಅವ್ನ ಟೈಮ್ ಅದು 7:30, 8:30 ಅಷ್ಟರೊಳಗೆ ಅವ್ನಿಗೆ ನಿದ್ದೆ ಬಂದೇ ಬರುತ್ತೆ. ಆದರೆ ಆಮೇಲೆ ಮತ್ತೆ ಎದ್ಬಿಡ್ತಾನೆ. ನೈಟ್ ಭಾಳ ಎದ್ದೊಳಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೆ ಬೇಡ ಅಂತ
ನಾನೇ ಲೇಟಾಗಿ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮಾಡ್ತಿದ್ದಾನೆ, ಅವನಿಗೆ ಹೇಳ್ತೀನಿ ಹಾಲು ಹಾಕಿಡೋಕ್ಕೆ. ರೆಸ್ಟ್ ಆಫ್ ದಿ ಥಿಂಗ್ಸ್ ನಾನು ಇಲ್ಲಿ ಹಾಕಿ ಇಟ್ಟೋಗ್ತೀನಿ. ಹಾಲು ಬಿಸಿ ಬಿಸಿ ಇದು ಮತ್ತು ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇದು ರೋಲ್ಡ್ ಓಟ್ಸು. ಇನ್ನೊಂದು ಸ್ಟೀಲ್ ಕಟ್ ಓಟ್ಸ್ ಬರುತ್ತೆ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಐ ಲೈಕ್ ದಿಸ್ ರೋಲ್ಡ್ ಓಟ್ಸ್. ನಂಗೆ ಗೊತ್ತಿಲ್ಲ ಆದರೆ ಎರಡಲ್ಲಿ ಯಾವುದೋ ಒಂದು ಹೆಲ್ದಿ, ಯಾವುದೋ ಅದು ಬೆಟರ್ ಇದು ಬೆಟರ್ ಅಂತಾರೆ. ನನಗಿನ್ನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಐ ಆಮ್ ಜಸ್ಟ್ ಯೂಸಿಂಗ್ ಇಟ್. ಸೊ ಇದು 20 grams ಹಾಕ್ಕೊತೀನಿ. ಐ ಆಮ್ ಮೆಜರಿಂಗ್ ಇಟ್. ನಮ್ಮ ಮನೇಲಿ ಮೆಜರ್ ಇದೆ. ಸೊ 20 grams ಇದನ್ನು ಹಾಕ್ತಿದ್ದೀನಿ. ನಮ್ಮ ಓಟ್ಸ್ ಖಾಲಿ ಆಗ್ತಾ ಇದೆ ಅಲ್ಲ ಪುಜು, ಓಟ್ಸ್ ಖಾಲಿ ಆಗ್ತಿದೆ ಅಲ್ಲ ಪುಜು. ಕೆಳಗೆ ಬನ್ನಿ ನೀವು ಆಟಾಡ್ರಿ. ಆಯ್ ಬೇಗ ಬೇಗ ಕೂತು, ನಾನು ಬೇಗ ಮುಗಿಸ್ಕೊಂಬರ್ತೀನಿ. ಇಲ್ಲ ಸಾರಿ, ಬೇಗ ಮುಗಿಸ್ತೀನಿ, ಟೈಮ್ ಮಾಡಲ್ಲ. ಕಾಚಿ ಮಾಡಿಸ್ತೀನಿ ಇವಾಗ. ಸೊ 1-2 ಸ್ಪೂನು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ, ಅದನ್ನು ಹಾಕ್ತಿದ್ದೀನಿ. 2 ಟೀ ಸ್ಪೂನ್, ನಾಟ್ ಟೇಬಲ್ ಸ್ಪೂನ್. ಕಣಮ್ಮ ತಡಿಯಮ್ಮ. ಆಮೇಲೆ ಒಂದು ಸ್ವಲ್ಪ ಕೊಕೋವಾ ಪೌಡರ್ ಹಾಕ್ತೀನಿ. ಅನ್ಸ್ವೀಟೆಂಡ್ ಕೊಕೋವಾ ಪೌಡರ್ ಇದು. ತಡಿ ಅಪ್ಪು. ಇಲ್ಲಿ ಹನಿ ತೊಗೊಂಡಿದ್ದೀನಿ, ವೈಲ್ಡ್ ಹನಿ. ಸೊ ಇದನ್ನು ನೋಡಿ ತೊಗೊಳ್ಳಿ, ಅಂದರೆ ತುಂಬ ಇಂಪ್ಯೂರ್ ಹನೀಸ್ಗಳು ಜಾಸ್ತಿ ಇರುತ್ತೆ. ಸೊ ನಾನು ಆರ್ಗ್ಯಾನಿಕ್ ಇದರಿಂದ ತರಿಸ್ಬಿಡ್ತೀನಿ. ಸೊ ವೈಲ್ಡ್ ಹನಿ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಏನಪ್ಪ ಡ್ರೈ ಫ್ರೂಟ್ಸ್ ಹಾಕಲ್ಲ, ಸಾರಿ. ಸೊ ನಂಗೆ ಕನ್ಫ್ಯೂಸ್ ಮಾಡ್ತಿದ್ದಾನೆ ಗೈಸ್. ತಡಿ ಅಪ್ಪಜ್ಜು, ಇವನು ಒಂಚೂರು ಡ್ರೈ ಫ್ರೂಟ್ಸ್ ತಿಂತಾನೆ. ಎಸ್ಪೆಷಲಿ ಈ ಕಪ್ಪು ದ್ರಾಕ್ಷಿ ಭಾಳ ಇಷ್ಟ ಅವನಿಗೆ. ಸೊ ಅವನಿಗೂ ಸೇರಿಸಿ ನೆನೆಸ್ಬಿಡ್ತೀನಿ. ನನಗೊಂದು ನಿನಗರ್ಧ ನೆನೆಸೋಣ. ಅವ್ನು ಆ್ಯಕ್ಚುಲಿ ಒಂದೊಂದ್ಸಲ ತಿಂತಾನೆ. ನಾನು ಹಂಗೆ ಕೈಯಲ್ಲಿ ಪೌಡ್ರು ಕುಟ್ಟೋದಿರುತ್ತಲ್ಲ, ಅದ್ರಲ್ಲಿ ಕುಟ್ಬಿಟ್ಟು ಕೊಡ್ತೀನಿ, ತಿಂತಾನೆ. ಒಂದೊಂದ್ಸಲ ನಾಟಕ ಮಾಡ್ತಾನೆ, ತಿನ್ನಲ್ಲ. ನೋಡೋಣ, ನೆನೆಸ್ತಾ ಇದ್ದೀನಿ ಅವನಿಗೂ. ಹಂಗೇನಿಲ್ಲ, ಒಂದು ಬಾದಾಮಿ, ಒಂದು ಗೋಡಂಬಿ, ಒಂದು ಅರ್ಧ ಇದು ಆ ಥರ ನೆನೆಸ್ಬಿಡ್ತೀನಿ. ಒಂದು ನಿಮಗೆ. ಆಮೇಲೆ ನನಗೆ ಡೇಟ್ಸ್ ನೆನೆಸಿದ್ದು ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಬೇಬಿಗೆ ಮಾತ್ರ 1 ಡೇಟ್ಸ್ ನೆನೆಸ್ತಾ ಇದ್ದೀನಿ. ನಾನು ಹಾಗೆ ತಿಂತೇನೆ ಅಲ್ಲ ಪೂಜು. ಪ್ಯಾಂಟ್ ಎಳಿತಿದ್ಯಾ ಸುಬ್ಬು? ಜಾರ್ ಹೊಡೆದಾಕ್ಬಿಟ್ಟಿದ್ದೀನಿ, ಅದಕ್ಕೆ ಅವನಿಗೊಂಚೂರು ಸೀಡ್ಸ್ ನೆನೆಸ್ತೀನಿ. ಅದೇ 1 ಸೆಕೆಂಡ್ ಕೂತಲ್ಲಿ ಕುತ್ಕೊಳ್ಳಿ, ನಿಂಗೆ ಏನೋ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ. ತಗೋ ಇಲ್ಲಿ ಕ್ಲಿಪ್ 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 ಕ್ಲಿಪ್. ಚಿಕ್ಕ ನಿದ್ದೆ ಬಂದಿದೆ ಭಾಳ ಅವನಿಗೆ, ಟೈಮ್ ಆಗಿದೆ ಅಲ್ಲ ಅದಕ್ಕೆ. ಕಾರಣ ನಿಂಗೆ ನೀರೇ ಕುಡಿಸಿಲ್ಲಲ್ಲಮ್ಮ, ಹೊರಗೆ ತಿನ್ಕೊಬಂದಿದ್ದು. ಸಿಟ್ಟು ಅಂತ ನನಗೆ. ಸರಿ ಇಷ್ಟೇ. ಇದಕ್ಕೆ ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸ್. ಮೇಲೆ ಕೈ ನೋವು ಬರ್ತಿದೆ ಅತ್ತಮ್ಮ. ಇದೊಂಚೂರು ತಣ್ಣಗಾಗಲಿ. ಗುರುಗೆ ಹೇಳೋಣ, ಪಪ್ಪಂಗೆ ಹೇಳೋಣ ಹಾಲು ಹಾಕಿಡು ಅಂತ. ಓಕೆ ಗೈಸ್, ದಟ್ಸ್ ಆಲ್. ನನ್ನ ರೆಸ್ಟ್ ಡೇ ಎಲ್ಲ ಮಕ್ಳಿಪ್ಪು. ನನ್ನ ರೆಸ್ಟ್ ಡೇ ತುಂಬ ಚೆನ್ನಾಗಾಯಿತು. ರೆಸ್ಟ್ ಮಾಡಿದೆ. ಇವಾಗ 10 ಮಲ್ಕೊಂಬಿಟ್ಟು ಬೆಳಗ್ಗೆ ಎಚ್ಚರ ಆದಾಗ ಎದ್ದೇಳ್ತೀನಿ ನಾನು. ಸೊ ದಿಸ್ ಈಸ್ ದ ಇದು ಮೆಜರಿಂಗ್ ವೇಯಿಂಗ್ ಮಿಷಿನ್.
ವಿಂಡೋ ಎಲ್ಲ ಕ್ಲೋಸ್ ಮಾಡಿ, ಕಿಚನ್ ಕ್ಲೋಸ್. ಇದಾಗಿತ್ತು ನನ್ನ ರೆಸ್ಟ್ ಡೇ ವ್ಲಾಗ್. ಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಸಮ್ಟೈಮ್ಸ್ ಈ ಥರ ಬೇಕಾಗುತ್ತೆ, ಅಂದರೆ ವೆನ್ ಯು ಆರ್ ಟಯರ್ಡ್, ಟೂ ಮಚ್ ಟಯರ್ಡ್, ಸೊ ಯು ಆನೆಸ್ಟ್ಲಿ ನೀಡ್ ಇಟ್. ಸೊ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ಬಿಟ್ರೆ ಫುಲ್ಲಿ ರಿಚಾರ್ಜ್ ಆಗುತ್ತೆ. ಸಮ್ಟೈಮ್ಸ್ ಹೆಂಗಂದರೆ ಓಡ್ತಾ ಇರ್ತೀವಿ, ಯು ನೀಡ್ ದಟ್ ಒನ್ ಪಾಸ್ ಟು ರೀಚಾರ್ಜ್ ಯುವರ್ ಸೆಲ್ಫ್. ಲೈಕ್ ಬ್ಯಾಟ್ರಿ ಹೆಂಗೆ ಲೋ ಡೆಡ್ ಆಗೋ ಸ್ಟೇಟಿಗೆ ಬಂದಾಗ ಚಾರ್ಜಿಗೆ ಹಾಕಿದ್ರೆ ಫುಲ್ ಇದಾಗುತ್ತಲ್ಲ, ಹಾಗೇ ನಾವು ಕೂಡ ಒಂದು ಸ್ವಲ್ಪ ಚಾರ್ಜ್ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಗೈಸ್, ಹೋಪ್ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಲವ್ ಯು. ಬಾಯ್. ನೀನು ಹೇಳು. ಬಾಯ್. ಬ್ರೈನ್ ಕಿಸ್.